ಅದೇ ಸಮಯದಲ್ಲಿ ದೇವರ ಪ್ರೆಸೆನ್ಸ್ ಇರುವಾಗ ನಾವು ಈ ಲೋಕದಲ್ಲಿ ವಿವೇಕಿಗಳಾಗಿ ಜೀವಿಸ್ತೇವೆ ಪ್ರಿಯರೇ. ಬಹಳ ಇಂಪಾರ್ಟೆಂಟ್ ಇದು. ಅನೇಕ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ, ಅನೇಕ ಸ್ಥಳಗಳಲ್ಲಿ ನಾವು ಇರಬೇಕಾಗುತ್ತೆ. ವಿವೇಕಿಗಳಾಗಿರುವುದಕ್ಕೆ ಒಂದು ಕಾರಣ, ದೇವರು ನಮ್ಮೊಟ್ಟಿಗೆ ಇರುವುದರ ಮೂಲಕ. ನೀವು 1 ಸಮುವೇಲ 18ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಒಂದು ವಾಕ್ಯ ನೋಡ್ತೀವಿ. ಯೆಹೋವನು ದಾವೀದನ ಸಂಗಡ ಇದ್ದಿದ್ದರಿಂದ ಅವನು ಎಲ್ಲ ಕೆಲಸಗಳನ್ನು ವಿವೇಕದಿಂದ ಮಾಡಿದನು. ಇದರಿಂದ ಸೌಲನಿಗೆ ವೈರಿಗೆ ಹೆದರಿಕೆ ಆಯಿತಂತೆ ಪ್ರಿಯರೇ. ಇವತ್ತು ದೇವರು ನನಗೆ ನಿನಗೆ ಒಂದು ಆಜ್ಞೆ ಕೊಟ್ಟಿದ್ದಾನೆ ಪ್ರಿಯರೇ. ಏನು ಗೊತ್ತಾ? ನೀವು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನದಲ್ಲಿ, ನಿಮ್ಮನ್ನು ತೋಳದ ಮಧ್ಯೆ ಕುರಿಗಳನ್ನು ಹೋಗಿಸಿದಂತೆ ನಿಮ್ಮನ್ನು ಕಳಿಸಿದ್ದೇನೆ. ನೀವು ಸರ್ಪಗಳಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರ್ರಿ. ಇದು ಬಹಳ ಪ್ರಾಮುಖ್ಯ. ನಾವು ಬರೀ ಸರ್ಪದಂತೆ ಜಾಣರಿದ್ರೆ ಪ್ರಯೋಜನ ಇಲ್ಲ. ಪಾರಿವಾಳದಂತೆ ನಿಷ್ಕಪಟಿಗಳೇ ಆಗಿ ಇಲ್ಲಿ ಜೀವಿಸಬೇಕು. ಎಲ್ಲವನ್ನ ದೇವರಿಗೆ ಒಪ್ಪಿಸ್ಕೊಡ್ಬೇಕು. ದೇವರು ನಮ್ಮ ವಿರುದ್ಧ ನಮ್ಮ ಜೊತೆಯಲ್ಲಿದ್ದು ನಾವು ಎಲ್ಲಿ ಏನು ನಿರ್ಧಾರ ಮಾಡಬೇಕು ಅವೆಲ್ಲವನ್ನು ನನಗೆ ನಿನಗೆ ಬೋಧಿಸುವಾತನಾಗಿದ್ದಾನೆ.